Hi friends, Nanu Maltesh. In this video, I am going to discuss about SSLC NCERT Mathematics subject solutions for board model question paper 2019 set 2 question number 29. It says cards numbered from 2 to 101 are placed in a box. A card is selected at random. Find the probability that the card has A even number, B a square number ಅಂತ ಇದೆ. ಸೊ ಇಲ್ಲಿ ಕ್ವಶನ್ ಅನ್ನ ನಾವು ನೋಡೋದಾದ್ರೆ ಒಂದು ಬಾಕ್ಸ್ ಒಳಗಡೆ ಅದರೊಳಗಡೆ ಕಾರ್ಡ್ಸ್ ಇದೆ. ಕಾರ್ಡ್ಸ್ ಮೇಲೆ 2 to 101 ತನಕ ನಂಬರ್ ಅನ್ನ ಬರೆದಿದ್ದಾರೆ. ಸೊ ಅದರಲ್ಲಿ ಎ ಕಾರ್ಡ್ ಈ ಸೆಲೆಕ್ಟೆಡ್, ಒಂದು ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ರ್ಯಾಂಡಮ್ ಆಗಿ. ಆಗ ಫೈಂಡ್ ದ ಪ್ರೊಬಾಬಿಲಿಟಿ ದಟ್ ದ ಕಾರ್ಡ್ ಹ್ಯಾಸ್ ಈವನ್ ನಂಬರ್ ಆಗಿರೋ ಒಂದು ಪ್ರೊಬಾಬಿಲಿಟಿ ಎಷ್ಟು, ಎ ಸ್ಕ್ವೇರ್ ನಂಬರ್ ಆಗಿರುವಂತ ಪ್ರೊಬಾಬಿಲಿಟಿ ಎಷ್ಟು ಅಂತ ಕಂಡುಹಿಡಿಯಬೇಕು. ಸೊ ಇಲ್ಲಿ ವಿ ನೋ ದಟ್ ಪ್ರೊಬಾಬಿಲಿಟಿ ಆಫ್ ಅನ್ ಸಪೋಸ್ ಅನ್ ಇವೆಂಟ್ ಎ ಅಂತ ಇದ್ರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್, ಅಥವಾ ಇವೆಂಟ್ ಬಿ ಆಗಿದ್ರೆ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡ್ ಬೈ ಎನ್ ಆಫ್ ಎಸ್. ಆ ಒಂದು ಫಾರ್ಮುಲಾ ಹಾಕ್ಬಿಟ್ಟು ಇದಕ್ಕೆ ನಾವು ಸೊಲ್ಯೂಷನ್ ಕಂಡುಹಿಡಿಯಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಸೊಲ್ಯೂಷನ್, ಇಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿದೆ ಅಂತ ಬರ್ಕೋಣ. ಸೊ ಕಾರ್ಡ್ಸ್ ನಂಬರ್ಡ್ ಫ್ರಮ್ 2 to 101 ಅಂತಂದ್ರೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ 101 ಅಲ್ಲಿ 2 -2 ಅಂತಂದ್ರೆ 99 + 1 100. ಸೊ 100 ಕಾರ್ಡ್ಸ್ ಇರುತ್ತೆ, ಅದನ್ನ ಬರೆಯೋಣ. ಸೊ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ is equal to 100. 100 ಹೆಂಗ್ ಬರುತ್ತೆ ಅಂತಂದ್ರೆ 101 -2 + 1 is equal to 100. ಸೊ ಈಗ ಇದನ್ನ ಎನ್ ಆಫ್ ಎಸ್ ಅಂತ ಕರೆಯೋಣ. ಸೊ therefore ಎನ್ ಆಫ್ ಎಸ್ is equal to ಟೋಟಲ್ ನಂಬರ್ ಆಫ್ ಕಾರ್ಡ್ಸ್, ದಟ್ ಈಸ್ 100 ಅಂತ. ಸೊ ಎನ್ ಆಫ್ ಎಸ್ ಗೊತ್ತಾಯ್ತು. ಈಗ ಎನ್ ಆಫ್ ಎ, ಯಾಕೆಂತಂದ್ರೆ ಈವನ್ ನಂಬರ್ಸ್, ಈವನ್ ನಂಬರ್ ಅನ್ನ ಅದು ಇವೆಂಟ್ ಅನ್ನ ಎ ಅಂತ ಕರೆದ್ರೆ ಅದನ್ನ ಎನ್ ಆಫ್ ಎ ಎಷ್ಟು ಅಂತ ಈಗ ಕಂಡುಹಿಡಿಬೇಕು ನಾವು. ಸೊ ಇಲ್ಲಿ ಬರ್ಕೋಣ. ಸೊ therefore ಫಸ್ಟ್ ಕೇಸ್ ಈವನ್ ನಂಬರ್ ಅಂಡ್ ಈವನ್ ನಂಬರ್ ಆಗಿರೋ ಕಾರ್ಡು ಎಷ್ಟು ಅಂತ ಕರಿಬೇಕು ಅಂತಂದ್ರೆ, ಸೊ ಈ ಇವೆಂಟ್ ಅನ್ನ ಎ ಅಂತ ಕರೆಯೋಣ. ಸೊ ಎ ಇಸ್ ಈಕ್ವಲ್ ಟು, ಸೊ ಈವನ್ ನಂಬರ್ಸ್ ಫ್ರಮ್ 2 to 101. ಸೊ ಅಲ್ಲಿ ಯಾವ್ಯಾವ ಬರುತ್ತೆ ನೋಡಿ, 2 4 6 8 ಲಾಸ್ಟ್ ಎಷ್ಟು 100. ಸೊ ಅಂತಂದ್ರೆ 2 to 100 2 4 6 8 10 12 ಈ ರೀತಿ ಅಪ್ ಟು 100 ತನಕ ಹೌ ಮೆನಿ ಕಾರ್ಡ್ಸ್, ಹೌ ಮೆನಿ ಈವನ್ ನಂಬರ್ ಇರ್ತಕ್ಕಂಥ ಕಾರ್ಡ್ಸ್. ಸೊ ಅದನ್ನ ಕಂಡುಹಿಡಿಯೋದಕ್ಕೆ ಇಲ್ಲಿ ಒಂದು ಎ ಪಿ ಫಾರ್ಮುಲಾ. ಸೊ ಯಾವುದು ಅಂತಂದ್ರೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ n - 1 ಇಂಟು ಡಿ ಫಾರ್ಮುಲಾ ಯೂಸ್ ಮಾಡೋಣ. ಸೊ ಇಲ್ಲಿ 2 to 100 ಅಲ್ಲಿ ಈವನ್ ನಂಬರ್ 50 ಇರುತ್ತೆ. ಸೊ ಬಟ್ ಬೇರೆ ಒಂದು ಬಿಗ್ ನಂಬರ್ಸ್ ಕೊಟ್ಟಾಗ ಯಾವ ರೀತಿ ಕಂಡುಹಿಡ್ಕೋಬೇಕು ಅಂತಂದ್ರೆ ಈ ಒಂದು ಫಾರ್ಮುಲಾ ಹಾಕಿದ್ರೆ, ಸೊ ಇಲ್ಲಿ ಎ ಎನ್ ಅಂತಂದ್ರೆ 100 ಇಸ್ ಈಕ್ವಲ್ ಟು, ಇಲ್ಲಿ ಬರೆಯೋಣ ಅದನ್ನು. ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ n - 1 ಇಂಟು ಡಿ. ಇಲ್ಲಿ a is equal to 2, d is equal to 2, 4 - 2 2. So an is equal to last term, that is 100. ಸೊ ಇದನ್ನ ಹಾಕಿದ್ರೆ ನಮಗೆ ಹೌ ಮೆನಿ ಟರ್ಮ್ಸ್, ಹೌ ಮೆನಿ ಈವನ್ ನಂಬರ್ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸೊ 100 is equal to 2 plus n means n ಕಂಡುಹಿಡಿಬೇಕು. ಸೊ n - 1 into d means 2. So that equal to 100 equal to 2 plus 2n minus 2. So plus 2 minus 2 go cancels. So 100 is equal to 2n. n is equal to 100 by 2 is equal to 50. So n is equal to 50 ಅಂತಂದ್ರೆ, ಸೊ ನಂಬರ್ ಆಫ್ ಈವನ್ ನಂಬರ್ಸ್ ಎಷ್ಟು ಇರುತ್ತೆ ಅಂದ್ರೆ 50 ಇರುತ್ತೆ. ಸೊ therefore so n of a is equal to 50.
ಸೊ ಈಗ ನಾವು ಪ್ರಾಬಬಿಲಿಟಿ ಕಂಡುಹಿಡಿಯೋದಾದ್ರೆ, ಸೊ ದೇರ್ ಫಾರ್ ಪಿ ಆಫ್ ಎ is equal to n of a divided by n of s is equal to 50 by 100 is equal to 1 by 2 ಯಾವುದು even number ನ probability of even number. ಸೊ ನೆಕ್ಸ್ಟ್ ಎರಡನೇ ಕೇಸಲ್ಲಿ ಯಾವುದು ಎ ಸ್ಕ್ವೇರ್ ನಂಬರ್. ಈ ಸ್ಕ್ವೇರ್ ನಂಬರ್ ಇರ್ತಕ್ಕಂಥ ಇವೆಂಟ್ ಅನ್ನ ಬಿ ಅಂತ ಕರೆದ್ರೆ, ಸೊ ಸ್ಕ್ವೇರ್ ನಂಬರ್ ಫ್ರಮ್ 2 to 101 ಅಂತ ಅಂದ್ರೆ ಯಾವ್ದಾವ್ದು ಬರುತ್ತೆ. ಸೊ 4, 9, 4 4s are 16, 5 5s are 25, 6 6s are 36, 7 7s are 49, 8 8s are 64, 9 9s are 81, 10 square means 100. So these are all perfect square numbers from 2 to 101. So 1 2 3 4 5 6 7 8 9. So therefore n of b is equal to 9. ಈಗ probability of an event b ಅಂತ ಅಂದ್ರೆ, so therefore p of b is equal to n of b divided by n of s, that equal to 9 by 100. ಈ ರೀತಿ ಬರುತ್ತೆ. ಸೊ ಈವನ್ ನಂಬರ್ದು probability p of a is equal to 1 by 2, ಸ್ಕ್ವೇರ್ ನಂಬರ್ದು probability p of b is equal to 9 by 100 ಅಂತ. ಸೊ ಇನ್ನೊಂದ್ಸರಿ ನೋಡೋಣ. ಇಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಫ್ರಮ್ 2 to 101 ಅಂತಂದ್ರೆ 100 ಇರುತ್ತೆ. ಅದನ್ನೇ ಕಂಡುಹಿಡ್ಕೊಳ್ತೀವಿ ಅಂದ್ರೆ 101 ಅಲ್ಲಿ 2 ಮೈನಸ್ ಮಾಡ್ಕೊಂಡು ಪ್ಲಸ್ 1, ಯಾಕಂದ್ರೆ 2 ಇರೋದ್ರಿಂದ 100 ಬರುತ್ತೆ. ಸೊ ಎನ್ ಆಫ್ ಎಸ್ ಇಸ್ ಕೊಟ್ಟು 100. ಅಂಡ್ ಈವನ್ ನಂಬರ್ ಅಂತಂದ್ರೆ ಈವನ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅಂತಂದ್ರೆ ಎ, ಇದನ್ನ ಇವೆಂಟ್ ಎ ಅಂತ ಕರೆದ್ರೆ ಇದನ್ನ 2 to 100 ಇವೆಲ್ಲ ಈವನ್ ನಂಬರ್ಸ್ ಆಗುತ್ತೆ. ಸೊ ಇವು ಎಷ್ಟಿದೆ ಅಂತ ಕಂಡುಹಿಡಿಯೋದಕ್ಕೆ ಡೈರೆಕ್ಟ್ ಆಗಿ ಹೇಳ್ಬೋದು 2 to 100 ಅಂದ್ರೆ 50 ಇರುತ್ತೆ ಅಂತ. ಬಟ್ ಅದಕ್ಕೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇರ್ತಕ್ಕಂಥ nth ಟರ್ಮ್ ಫಾರ್ಮುಲಾ ತಗೊಂಡ್ರೆ, ಸೊ ಎ ಇಸ್ ಈಕ್ವಲ್ ಟು 2, ಡಿ ಇಸ್ ಈಕ್ವಲ್ ಟು 4 minus 2 ಅಂಡ್ ಎ ಇಸ್ ಈಕ್ವಲ್ ಟು 100 ಅಂತ ಹಾಕೊಂಡ್ಬಿಟ್ಟು ಈ ಫಾರ್ಮುಲಾದಲ್ಲಿ ಸೊ ನಾವು ಇಲ್ಲಿ ಎನ್ ಅನ್ನ ಕಂಡುಹಿಡ್ಕೊಳ್ತೀವಿ. ಎಷ್ಟು ಎನ್ ಅಂದ್ರೆ 50. ಸೊ ಅದೇ ಎನ್ ಆಫ್ ಎ ಆಗಿರುತ್ತೆ. ಸೊ ದೇರ್ ಫಾರ್ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂತಂದ್ರೆ 50 by 100 ಇಸ್ ಈಕ್ವಲ್ ಟು ಹಾಫ್. ಸೊ ಸ್ಕ್ವೇರ್ ನಂಬರ್ದು ಪ್ರೊಬಬಿಲಿಟಿ ಕಂಡುಹಿಡಿಬೇಕಾದ್ರೆ ಬಿ, ಇವೆಂಟ್ ಅನ್ನ ಬಿ ಅಂತ ಕರೆದ್ರೆ, ಸೊ ಸ್ಕ್ವೇರ್ ನಂಬರ್ಸ್ ಫ್ರಮ್ 2 to 101 ಅಂದ್ರೆ 4, 9, 16, 25, 36, 49, 64, 81, 100 ಅಂತ. ಸೊ ಟೋಟಲ್ ನಂಬರ್ ಆಫ್ square numbers, so 9, that is n of b is equal to 9. So therefore p of b is equal to n of b divided by n of s is equal to 9 by 100. So it's to barutte. Okay, thank you friends. 30th question. A cylindrical copper rod of diameter 1 cm and length 8 cm is drawn into a wire of length 18 meter of uniform thickness. Find the thickness of the wire anta ide. ಸೊ ಅಂದ್ರೆ ಒಂದು ಸಿಲಿಂಡ್ರಿಕಲ್ ಕಾಪರ್ ರಾಡ್, ಒಂದು ಕಾಪರ್ ರಾಡ್ ಇದೆ, ಅದರ ಡಯಾಮೀಟರ್ 1 ಸೆಂಟಿಮೀಟರ್ ಇದೆ, ಅದರ ಲೆಂತ್ ಎಷ್ಟಿದೆ 8 ಸೆಂಟಿಮೀಟರ್. ಲೆಂತ್ ಅಂದ್ರೆ ಇದು ಹೈಟ್ ಅಂತ ತಿಳ್ಕೋಬೇಕು. ಸೊ ಇಲ್ಲಿ ಡಯಾಮೀಟರ್ ಕೊಟ್ಟಿರೋದ್ರಿಂದ ರೇಡಿಯಸ್ ಆರಾಮ್ಸೆ ಕಂಡುಹಿಡ್ಕೋಬಹುದು. ಆರ್ ಇಸ್ ಈಕ್ವಲ್ ಟು ಹಾಫ್ ಸೆಂಟಿಮೀಟರ್ ಅಂಡ್ ಲೆಂತ್ ಅಂತಂದ್ರೆ ಇದನ್ನ ಎಚ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಯಾವಾಗ ಇದರ ಒಂದು ವಾಲ್ಯೂಮ್ ಅನ್ನ ಕಂಡುಹಿಡ್ಕೊಳ್ಬೇಕು, ಅದನ್ನ ಏನ್ ಮಾಡ್ತಾರೆ ವೈರ್ ಆಗಿ ಕನ್ವರ್ಟ್ ಮಾಡ್ತಾರೆ. ಆ ವೈರ್ ನ ಲೆಂತ್ ಅಂದ್ರೆ ದಟ್ ಈಸ್ ಹೈಟ್, ಯೂನಿಫಾರ್ಮ್ ಥಿಕ್ನೆಸ್ ಇರೋಂತ ಒಂದು ವೈರ್ ಅನ್ನ ಮಾಡ್ತಾರೆ. ಅದರ ಲೆಂತ್ 18 ಮೀಟರ್ ಅಂತಂದ್ರೆ ದಿಸ್ ಇಸ್ ಎಚ್ ಆಗುತ್ತೆ. ಸೊ ಇದ್ರಲ್ಲಿ ಆರ್ ಥಿಕ್ನೆಸ್ ಅಂತ ಅಂದ್ರೆ ದಟ್ ಈಸ್ ಡಯಾಮೀಟರ್. ಸೊ ಇಲ್ಲಿ ರೇಡಿಯಸ್ ಕಂಡು ಹಿಡ್ಕೊಂಡ್ರೆ ಅದರ ಡಯಾಮೀಟರ್, ಥಿಕ್ನೆಸ್ ಇಸ್ ನಥಿಂಗ್ ಬಟ್ ಡಯಾಮೀಟರ್. ಸೊ ಅದೇನಾಗುತ್ತೆ 2r ಅಂದ್ರೆ ಅಲ್ಲಿಗೆ ನಮ್ಗೆ ಡಯಾಮೀಟರ್ ಅಥವಾ ಥಿಕ್ನೆಸ್ ಸಿಗುತ್ತೆ ಅಂತಕ್ಕಂಥ. ಸೊ ಈಗ ಸೊಲ್ಯೂಷನ್ ಕಂಡು ಹಿಡ್ಕೊಳ್ಳೋಣ. ಸೊಲ್ಯೂಷನ್ a cylindrical rod and wire are in the form of cylinder. So bariyana copper rod and wire are in the form of cylinder. ಆಮೇಲೆ ವಾಲ್ಯೂಮ್ ಆಫ್ copper rod is equal to volume of wire.
volume of copper rod is equal to volume of wire ಅಂತ. ಸೊ ಈಗ ನೋಡಿ, ಓಕೆ, ಒಂದು ಡಯಾಗ್ರಾಮ್ ಅನ್ನು ಬರೆಯೋಣ. ಸೊ ದಿಸ್ ಈಸ್ ಕಾಪರ್ ರಾಡ್. So copper rod of diameter 1 centimeter and length 8 centimeter. ಸೊ ಇದನ್ನ ಏನು ಮಾಡ್ತಾರೆ, ಕರಗಿಸ್ಬಿಟ್ಟು ಏನು ಮಾಡ್ತಾರೆ, ಒಂದು ವೈರನ್ನು ಮಾಡ್ತಾರೆ ಆಫ್ ಯೂನಿಫಾರ್ಮ್ ಥಿಕ್ನೆಸ್. ಸೊ ಇದರ ಒಂದು ಲೆಂತ್ ಎಷ್ಟು ಅಂತಂದ್ರೆ 18 ಮೀಟರ್. ಸೊ ಅವ್ರು ಕೇಳಿರ್ತಕ್ಕಂಥ ಥಿಕ್ನೆಸ್ ಕೇಳಿರೋದ್ರಿಂದ ನಮಗೆ ಡಿ ಗೊತ್ತಾಗಬೇಕು. ಡಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಡಿ ಗೊತ್ತಾಗಬೇಕು ಅಂದ್ರೆ ಆರ್ ಗೊತ್ತಾಗಬೇಕು. ಸೊ ಈಗ ನಾವು ಏನಪ್ಪಾ ಅಂದ್ರೆ ವಾಲ್ಯೂಮ್ ಆಫ್ ಕಾಪರ್ ರಾಡ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ವೈರ್, ಅವೆರಡನ್ನು ಸಪ್ರೇಟ್ ಆಗಿ ಕಂಡುಹಿಡ್ಕೊಂಡು ಈಕ್ವೇಟ್ ಮಾಡಿಬಿಟ್ರೆ ನಮ್ಗೆ ಆರ್ ಗೊತ್ತಾಗುತ್ತೆ. ಆರ್ ಗೊತ್ತಾದ್ರೆ ಡಿ ಆಟೋಮೆಟಿಕ್ ಗೊತ್ತಾಗುತ್ತೆ. ಡಿ ಇಸ್ ಈಕ್ವಲ್ ಟು 2R. ಸೊ ಈಗ ಫಸ್ಟ್ ವಾಲ್ಯೂಮ್ ಆಫ್ ಕಾಪರ್ ರಾಡ್ ಕಂಡುಹಿಡ್ಕೊಳ್ಳೋಣ. ಸೊ therefore volume of copper rod V is equal to pi r square h square units. So is equal to pi into r means ಇಲ್ಲಿ d ಇದು ಡಯಾಮೀಟರ್ ಕೊಟ್ಟಿರೋದ್ರಿಂದ thickness ಅಂತ ಇದೆ. ಸೊ ಅಥವಾ ಡಯಾಮೀಟರ್ thickness. So d is equal to 1 meter ಆದರೆ radius is equal to 1/2 centimeter. Sorry, 1 centimeter. So radius of centimeter. So ಇಲ್ಲಿ r ಅಂತಂದ್ರೆ 1/2 whole square into h ಅಂತಂದ್ರೆ length. So that is 8 centimeter. So is equal to pi into 1 square means 1, 2 square means 4 into 8. So 4 ones are 4 twos. That is 2 into 1 into pi means 2 pi centimeter square is the volume of copper rod. So ಈಗ volume of wire. So volume of wire ಕಂಡುಹಿಡ್ಕೊಳ್ಳೋಣ. So therefore volume of wire is also equal to the we use the same formula, that is pi r square h square units. So that equal to pi into r square we don't know, is to be find. So r square into h is 18 meter. So 18 meter is converted into centimeter. So here h is equal to 18 meter is equal to 18 into 100 is equal to 1800 centimeter. So 1800 centimeter is the height of the wire. So we have to multiply these three things, that is 1800 pi r square centimeter square. So volume of the copper rod is equal to volume of the wire. So then we equate, so this volume and this volume. So we get the value of R. So therefore volume of copper rod is equal to volume of wire. So 2 pi is equal to 1800 pi r square. So again, so pi go cancels. So 2 by 1800 is equal to r square. So r square is equal to 2 ones are 2 nines are. So 1 by 900. So r square is equal to 1 by 30 whole square. So 30 into 30, 900. So 1 ones are 1. So r is equal to 1 by
30 centimeter is the radius. But here we want the thickness. Thickness is nothing but diameter. So diameter is equal to R. So therefore thickness is equal to diameter is equal to D is equal to 2R. So therefore D is equal to 2 into R means 1 by 30. So 2 ones are 2 15s are. So D is equal to 1 by 15 centimeter. Therefore the thickness of the wire is 1 by 15 centimeter. So ಈ ರೀತಿ ಬರುತ್ತೆ. ಸೊ ಇದೊಂದು ಸರಿ ನೋಡೋಣ. ಒಂದು ಕಾಪರ್ ರಾಡ್ ಇದೆ, ಡಯಾಮೀಟರ್ 1 ಸೆಂಟಿಮೀಟರ್, ಒಂದು ಲೆಂತ್ 8 ಸೆಂಟಿಮೀಟರ್ ಇದೆ. ಅದನ್ನ ಏನ್ ಮಾಡ್ತಾರೆ, ಕರಗಿಸ್ಬಿಟ್ಟು ಸೊ ವೈರ್ ಮಾಡ್ತಾರೆ. ಸೊ ವೈರ್ ಆಫ್ ಲೆಂತ್ 18 ಮೀಟರ್ ಇದೆ, ಯೂನಿಫಾರ್ಮ್ ಥಿಕ್ನೆಸ್. ಫೈಂಡ್ ದ ಥಿಕ್ನೆಸ್ ಆಫ್ ದಿ ವೈರ್ ಅಂತ ಕೇಳ್ತಾರೆ. ಸೊ ಕಾಪರ್ ರಾಡ್ ಅಂಡ್ ವೈರ್ ಆರ್ ಇನ್ ದಿ ಫಾರ್ಮ್ ಆಫ್ ಸಿಲಿಂಡರ್. ವಾಲ್ಯೂಮ್ ಆಫ್ ಕಾಪರ್ ರಾಡ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ವೈರ್. ಸೊ ಇಲ್ಲಿ ನೋಡಿ, ಡಯಾಮೀಟರ್ 1 ಸೆಂಟಿಮೀಟರ್ ಇದೆ, ರೇಡಿಯಸ್ ಹಾಫ್ ಸೆಂಟಿಮೀಟರ್ ಆಗುತ್ತೆ. ಸೊ ಲೆಂತ್ 8 ಸೆಂಟಿಮೀಟರ್ ಇದೆ, ಅದನ್ನ ಸೊ ಎಚ್ ಅಂತ ತಗೊಳ್ತೀವಿ. ಸೊ ಎಚ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಅಂಡ್ ಇಲ್ಲಿ ನೋಡಿ, ಇದ್ರ ಲೆಂತ್ ಕೊಟ್ಟಿದ್ದಾರೆ, ಆ ವೈರ್ ದ ಲೆಂತ್ ಅದನ್ನ ಹೈಟ್ ಅಂತ ಕರಿತೀವಿ. ಎಚ್ ಇಸ್ ಈಕ್ವಲ್ ಟು 18 ಮೀಟರ್. 18 into 100 is equal to 1800 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ವಾಲ್ಯೂಮ್ ಆಫ್ ದಿ ಕಾಪರ್ ರಾಡ್ ಅಂತಂದ್ರೆ ವಿ ಇಸ್ ಪೈ ಆರ್ ಸ್ಕ್ವೇರ್ ಎಚ್, ಪೈ ಇಂಟು ಆರ್ ಸ್ಕ್ವೇರ್ ಅಂತಂದ್ರೆ ಹಾಫ್ ಹೋಲ್ ಸ್ಕ್ವೇರ್ ಇಂಟು ಎಚ್ ಅಂದ್ರೆ 8 ಸೆಂಟಿಮೀಟರ್. ಸೊ ಇದೆಲ್ಲ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ 2 ಪೈ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ವಾಲ್ಯೂಮ್ ಆಫ್ ದಿ ವೈರ್ ಅಂತಂದ್ರೆ ಪೈ ಆರ್ ಸ್ಕ್ವೇರ್ ಎಚ್, ಅದು ಕೂಡ ಸೇಮ್ ಫಾರ್ಮುಲಾ, ಯಾಕೆಂದ್ರೆ ಎರಡು ಕೂಡ ಸಿಲಿಂಡ್ರಿಕಲ್ ಫಾರ್ಮ್ ಅಲ್ಲಿ ಇರ್ತವೆ. ಸೊ ಪೈ ಇಂಟು ಆರ್ ಸ್ಕ್ವೇರ್ ಇಂಟು ಎಚ್ ಅಂದ್ರೆ 1800 ಸೆಂಟಿಮೀಟರ್. ಸೊ ಇದೆಲ್ಲ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 1800 ಪೈ ಆರ್ ಸ್ಕ್ವೇರ್ ಬರುತ್ತೆ. ಸೊ ಇವೆರಡನ್ನು ಈಕ್ವೇಟ್ ಮಾಡಬೇಕು, ಯಾಕಂದ್ರೆ ವಾಲ್ಯೂಮ್ ಆಫ್ ದಿ ಕಾಪರ್ ರಾಡ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದಿ ವೈರ್. ಸೊ 2 ಪೈ ಇಸ್ ಈಕ್ವಲ್ ಟು 1800 ಪೈ ಆರ್ ಸ್ಕ್ವೇರ್. ಸೊ ಇದನ್ನ ಈಕ್ವೇಟ್ ಮಾಡಿದ್ರೆ ಆರ್ ಇಸ್ ಈಕ್ವಲ್ ಟು 1 by 30 ಬಂತು. ಥಿಕ್ನೆಸ್ ಇಸ್ ನಥಿಂಗ್ ಬಟ್ ಡಯಾಮೀಟರ್. ಸೊ ಡಿ ಇಸ್ ಈಕ್ವಲ್ ಟು ಆರ್ ಅಂದ್ರೆ 2 into 1 by 30. ಸೊ ಡಿ ಇಸ್ ಈಕ್ವಲ್ ಟು 1 by 15 centimeter. It is nothing but thickness of the wire. So okay friends.